ಕನ್ನಡ ಭಾಷೆಯನ್ನ ಕೆಣಕಿದ ಕಮಲ್ ಹಾಸನ್ಗೆ ಶಾಕ್ ಎದುರಾಗಿದೆ. ಬೆಂಗಳೂರಿನಲ್ಲಿ ನಟ ಕಮಲ್ ಹಾಸನ್ ವಿರುದ್ಧ ಇದೀಗ ದೂರು ದಾಖಲಾಗಿರುವಂತದ್ದು. ಕನ್ನಡ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಲ್ ಹಾಸನ್ಗೆ ಶಾಕ್ ಎದುರಾಗಿದೆ. ಬೆಂಗಳೂರಿನಲ್ಲಿ ಕಮಲ್ ಹಾಸನ್ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಕನ್ನಡ ಭಾಷೆ ಅಂತ ಬಂದ್ರೆ ಕನ್ನಡ ಪರ ಸಂಘಟನೆಗಳು ಕೂಡ ಇದರ ವಿರುದ್ಧ ಒಂದು ಕೆರಳಿದ್ರು. ಇನ್ನು ಕಮಲ್ ಹಾಸನ್ ವಿಚಾರದಲ್ಲಿ ಭಾಷಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಈ ಒಂದು ಘಟನೆಗಳು ನಡೀತಾನೆ ಹೋಗ್ತಾ ಇರುತ್ತೆ. ಬೆಂಗಳೂರಿನಲ್ಲಿ ನಟ ಕಮಲ್ ಹಾಸನ್ ವಿರುದ್ಧ ದೂರು ದಾಖಲಾಗಿದೆ. 42ನೇ ಎಸಿಜೆಎಂ ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲಾಗಿದೆ. 2025ರ ಮೇನಲ್ಲಿ ಕನ್ನಡದ ಬಗ್ಗೆ ಖ್ಯಾತಿ ತೆಗೆದಿದ್ದ ಕಮಲ್, ತಮಿಳು ಭಾಷೆಯು ಕನ್ನಡ ಭಾಷೆಯ ತಾಯಿ ಎಂದಿದ್ದ ನಟ. ಕನ್ನಡವು ತಮಿಳಿನಿಂದ ಹುಟ್ಟಿದೆ ಎಂಬ ಅರ್ಥದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹಿಂದೆ ಕನಕಪುರ ಕೋರ್ಟ್ನಲ್ಲಿ ಖಾಸಗಿ ದೂರು ಸಲ್ಲಿಕೆಯಾಗಿತ್ತು. ಕಮಲ್ ಹಾಸನ್ ತಮಿಳುನಾಡಿನಿಂದ ರಾಜ್ಯಸಭೆಗೆ ಆಯ್ಕೆ ಹಿನ್ನೆಲೆ 42ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ದೂರು ದಾಖಲಾಗಿದೆ. ಮುಂದಿನ ವಿಚಾರಣೆಗೆ ಜುಲೈ 22ಕ್ಕೆ ಮುಂದೂಡಿಕೆ ಆಗಿದೆ. ಕನ್ನಡ ಭಾಷೆಯನ್ನ ಕೆಣಕಿದ ಕಮಲ್ ಹಾಸನ್ಗೆ ಶಾಕ್ ಎದುರಾಗಿದೆ. ಬೆಂಗಳೂರಿನಲ್ಲಿ ನಟ ಕಮಲ್ ಹಾಸನ್ ವಿರುದ್ಧ ದೂರು ದಾಖಲಾಗಿದೆ. 42ನೇ ಎಸಿಜೆಎಂ ನ್ಯಾಯಾಲಯದಲ್ಲಿ ಖಾಸಗಿ ದೂರು. 2025ರ ಮೇನಲ್ಲಿ ಕನ್ನಡದ ಬಗ್ಗೆ ಖ್ಯಾತಿ ತೆಗೆದಿದ್ದಂಥ ಕಮಲ್, ತಮಿಳು ಭಾಷೆಯು ಕನ್ನಡ ಭಾಷೆಯ ತಾಯಿ ಎಂದಿದ್ದ. ಈ ಹಿಂದೆ ಕನಕಪುರ ಕೋರ್ಟ್ನಲ್ಲಿ ಖಾಸಗಿ ದೂರು ಸಲ್ಲಿಕೆಯಾಗಿತ್ತು. ಕಮಲ್ ಹಾಸನ್ ತಮಿಳುನಾಡಿನಿಂದ ರಾಜ್ಯಸಭೆಗೆ ಆಯ್ಕೆ ಹಿನ್ನೆಲೆಯಲ್ಲಿ 42ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ದೂರು ದಾಖಲಾಗಿದೆ. ಇನ್ನು ಮುಂದಿನ ವಿಚಾರಣೆಯನ್ನ ಜುಲೈ 22ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ತಮಿಳು ಭಾಷೆಯು ಕನ್ನಡ ಭಾಷೆಯ ತಾಯಿ ಎಂದಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕನ್ನಡ ಸಂಘಟನೆಗಳು ಕೂಡ ಇದರ ವಿರುದ್ಧ ಧ್ವನಿಯನ್ನ ಎತ್ತಿದ್ವು, ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಕನ್ನಡ ಭಾಷೆಗೆ ಇರುವಂತಹ ಕನ್ನಡ ಭಾಷೆ ಯಾವಾಗ ಹುಟ್ಕೊಂತು, ಅದಕ್ಕೆ ಇರುವಂತಹ ಪ್ರಾತಿನಿಧ್ಯ ಯಾವಾಗಿಂದ ಇದೆ, ಇತಿಹಾಸವ ದಾಖಲೆಯನ್ನು ತೆಗೆದುಕೊಂಡು ನೋಡಿದಾಗ ಕನ್ನಡ ಭಾಷೆ ಹಲವು ವರ್ಷಗಳಿಂದ ಹುಟ್ಟಿದಂತಹ ಭಾಷೆ. ಇದು ತಮಿಳು ಭಾಷೆಯ ತಾಯಿ ಹೇಗಾಗುತ್ತೆ, ಕನ್ನಡ ಭಾಷೆಯ ತಾಯಿ ಎಂದಿದ್ದಂಥ ನಟ, ಸೊ ಇದು ಹೇಗಾಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಲ್ ಹಾಸನ್ ವಿರುದ್ಧ ಹಲವು ಸಂಘಟನೆಗಳು ಕೂಡ ಧ್ವನಿಯನ್ನ ಎತ್ತಿದ್ವು. ಈಗ 42ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ದೂರು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ಕಮಲ್ ಹಾಸನ್ ವಿರುದ್ಧ ಕನ್ನಡ ಭಾಷೆಯ ವಿಚಾರಕ್ಕೆ ದಾಖಲಾಗಿರುವಂತಹ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್? ವನಿತಾ ಏನಂದ್ರೆ ಬೆಂಗಳೂರಿನ 42ನೇ ಎಸಿಎಂಎಂ ನ್ಯಾಯಾಲಯದಲ್ಲಿ ನಟ ಕಮಲ್ ಹಾಸನ್ ವಿರುದ್ಧ ಏನೊಂದು ಖಾಸಗಿ ದೂರು ಇವತ್ತೊಬ್ರು ಕೊಟ್ಟಿರುವಂತದ್ದು. ಅಂದ್ರೆ ತಮಿಳು ಭಾಷೆ ಏನು ಇದೆಯಾ, ಸೊ ಅದು ಕನ್ನಡ ಭಾಷೆಯ ತಾಯಿ ಇದ್ದಂಗೆ ಅಂತ ಹೇಳ್ಬಿಟ್ಟು ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಈ ವಿಚಾರಕ್ಕೆ ಸಾಕಷ್ಟು ಚರ್ಚೆಗಳು ಕಳೆದ ವರ್ಷ ಉಂಟಾಗಿತ್ತು. ಮತ್ತೆ ಈ ಸಂಬಂಧಪಟ್ಟಂತೆ ಅನೇಕ ಸಂಘಟನೆಗಳು ಕಳೆದ ವರ್ಷನೂ ಸಹ ಪ್ರತಿಭಟನೆಯನ್ನ ಮಾಡಿ ಕಮಲ್ ಹಾಸನ್ ವಿರುದ್ಧ ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿದ್ರು. ಅದ್ರ ಜೊತೆಗೆ ಕಮಲ್ ಹಾಸನ್ ಅವರು ಹೈಕೋರ್ಟ್ ನಲ್ಲಿ ಸಹ ಒಬ್ರು ಹಿಂದೆನೂ ಸಹ ದೂರನ್ನ ಕೊಟ್ಟಿದ್ರು. ಮತ್ತೆ ಅದ್ರ ಸಂಬಂಧವಾಗಿ ಅವರು ಸಾರಿ ಕೇಳಬೇಕು, ಕ್ಷಮಾಪಣೆ ಕೇಳಬೇಕು ಅಂತ ಸಹ ಹೈಕೋರ್ಟ್ ನಲ್ಲಿ ವಿಚಾರಣೆ ಆಗಿತ್ತು. ಆದ್ರೂ ಯಾವ್ದು ಸಹ ಆಗಿಲ್ಲ, ಅದು ಅರ್ಜಿನೂ ಸಹ ಇತ್ಯರ್ಥ ಆಗಿತ್ತು. ಆದ್ರೆ ಇದೀಗ ಮತ್ತೊಬ್ರು ವಕೀಲರು ಆಗಿರುವಂತಹ ಸಿಎಂ ಗಣೇಶನ್ ಅವರು ಒಂದು ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಈಗ ಕಮಲ್ ಹಾಸನ್ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಸೊ ಹಾಗಾಗಿ ಅವರ ವಿರುದ್ಧ ಕನಕಪುರದ ಒಂದು ಕೋರ್ಟ್ ನಲ್ಲಿ ಖಾಸಗಿ ದೂರನ್ನ ಸಲ್ಲಿಸಿದ್ರು. ಆದ್ರೆ ಈಗ ಅವರು ಜನಪ್ರತಿನಿಧಿ ಆಗಿದ್ದಾರೆ. ಹಾಗಾಗಿ ಇದು ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ಇದು ವಿಚಾರಣೆ ನಡೆಬೇಕಂತ ಹೇಳ್ಬಿಟ್ಟು ಕೋರ್ಟ್ ನಿಂದ ಅವರು ಅರ್ಜಿಯನ್ನ ಅಲ್ಲಿ ವಿಡ್ರಾ ಮಾಡ್ಕೊಂಡು ಈಗ ಇಲ್ಲಿ ದೂರನ್ನ ಸಲ್ಲಿಕೆ ಮಾಡಿರುವಂತದ್ದು. ಇವತ್ತು ಖಾಸಗಿ ದೂರನ್ನ ಸಲ್ಲಿಕೆ ಮಾಡಿರುವಂತದ್ದು. ಮುಂದಿನ ವಿಚಾರಣೆ ಒಂದು ಜುಲೈ 22ಕ್ಕೆ ಕೋರ್ಟ್ ನಿಗದಿ ಮಾಡಿರುವಂತದ್ದು. ಅವತ್ತು ಡಿಸೈಡ್ ಆಗುತ್ತೆ ಈ ಒಂದು ಪ್ರಕರಣವನ್ನ ಯಾವ ರೀತಿ ನಾವು ವಿಚಾರಣೆ ಮಾಡಬೇಕು. ಮತ್ತೆ ಈ ಒಂದು ದೂರು ಸಲ್ಲಿಸಿದ್ದಾರೆ ಇದೊಂದು ಮೇಲ್ನೋಟಕ್ಕೆ ಏನಾದ್ರು ಉದ್ದೇಶಪೂರ್ವಕ ಸಲ್ಲಿಕೆ ಮಾಡಿದ್ದಾರೆ ಅಥವಾ ನಿಜವಾಗ್ಲೂ ಈ ರೀತಿ ಏನಾದ್ರು ಆಗಿದೆಯಾ ಅನ್ನೋದ್ರ ಬಗ್ಗೆ ಕೋರ್ಟ್ ಡಿಸೈಡ್ ಮಾಡಿ ಅವರಿಗೆ ಒಂದು ನೋಟಿಸ್, ಯಾರು ಪ್ರತಿವಾದಿಗಳು ಇರ್ತಾರೆ, ಕಮಲ್ ಹಾಸನ್ ಇರ್ತಾರೆ, ಸೊ ಅವ್ರಿಗೆ ಒಂದು ನೋಟಿಸ್ ಕೊಡುವಂತಹ ಕೆಲಸವನ್ನು ಕೋರ್ಟ್ ಮಾಡುವಂತದ್ದು. ವನಿತಾ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.